ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್. ಇವತ್ತು ಒಂದು ವಿಷಯ ಹೇಳಬೇಕು. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ ನಡೀತಾ ಇದೆ ಅಂತ ಎಲ್ರಿಗೂ ಗೊತ್ತಾಗಬೇಕಲ್ಲ, ಆ ಕಾರಣಕ್ಕಾಗಿ ಇದು ಅಥಣಿ ಫ್ರೆಂಡ್ಸ್. ಅಥಣಿ ಒಳಗಡೆ ರೆಡ್ಡಿ ಅಂತ ಇಲ್ಲಿ ಹೆಂಗಂದರೆ ರೋಡ್ ಪೇಪರ್ ಒಳಗಿದ್ರೂ ಕೂಡ ಮಾಡೋದಿಲ್ಲ ಫ್ರೆಂಡ್ಸ್. ಇಲ್ಲೇ ಒಬ್ಬರು ಅಜ್ಜನ ಮನೆ ಐತಿ, ಆ ಮನೆಗೆ ಬಂದಿದ್ದೆ ಇವತ್ತು. ನನಗೆ ಬರೋಕೆ ದಾರಿಯೇ ಗೊತ್ತಾಗುತ್ತೆ, ಯಾವ ರೀತಿ ಬರಬೇಕು, ಯಾವ ರೀತಿ ಹೋಗಬೇಕು ಅನ್ನೋದು. ಪಾಪ ಅವ್ರು ಇಷ್ಟು ಕ್ರಿಟಿಕಲಾಗಿ ಜೀವನ ಮಾಡತ್ತಾರಲ್ಲ ಫ್ರೆಂಡ್ಸ್, ಆ ರೀತಿ ಕ್ರಿಟಿಕಲ್ ಜೀವನ ಮಾಡತ್ತಾರೆ. ಎಲ್ಲ ಭಾಳ ಹೆಂಗಂದರೆ ನಿಮಗೆ ತೋರಿಸ್ತೀನಿ, ಇವಾಗ ದಾರಿ ತೋರಿಸ್ತೀನಿ ಯಾವ ರೀತಿ ಆಗೈತೆ ಅಂತೇಳಿ. ಆ ರೀತಿ ಮಾಡಿಬಿಟ್ಟಿದಾರು. ಇದು ನೋಡಿರಿ ಫ್ರೆಂಡ್ಸ್, ಇದೇ ರೋಡ್. ಇಲ್ಲಿ ಹೆಂಗೆ ಕಟ್ ಮಾಡಿ ಹೋಗೋದಾರ ನೋಡಿ ಫ್ರೆಂಡ್ಸ್. ಈಗೂ ನೀರು ಬರತ್ತವು ನೋಡಿರಿ. ಇದು 10 ಫುಟ್ ರೋಡ್ ಐತೆ ಫ್ರೆಂಡ್ಸ್. ಆದರೆ ಇದನ್ನೆಲ್ಲ ಈ ರೀತಿ ಎಲ್ಲ ಮಾಡಿ ನೋಡಿರಿ. ಇದೇನೈತಲ್ಲ, ಇದೆಲ್ಲ ಪೂರ್ತಿ ರೋಡ್ ಇದೆ. ಈಗ ನಾವು ಹೋಗೋದು ರೋಡ್ ಮೇಲೆನ ಇದನ್ನೆಲ್ಲ ಹಾಳು ಮಾಡಿಬಿಟ್ಟದೆ. ಪಾಪ ಅಜ್ಜ ಕಣ್ಣು ಕಾಣಂಗಿಲ್ಲ, ಕಿವಿನೂ ಕೆಡಿಸಂಗಿಲ್ಲ. ಮತ್ತು ಇಲ್ಲೆಲ್ಲ ಹಿಂಗೆ ರೋಡನ್ನು ಹಾಳು ಮಾಡಿ ಹೋಗಿದಾರ ನೋಡ್ರಿ. ಇಲ್ಲಿ ಇದೆಲ್ಲ ಹೀಗೆಲ್ಲ ಹಾಳು ಮಾಡಿ ಹೋಗ್ತಾರೆ. ಅಜ್ಜ ಈಗ ದವಾಖಾನ್ಯಾಗ ಅದಾನು. ಯಾಕಂದ್ರೆ ಇಲ್ಲಿ ಹೋಗೋದು ಬರೋದು ಯಾಕೆ ಇದು ನೋಡ್ರಿ, ಇಲ್ಲಿ ರೋಡಿಗೆ ಬರ್ತೈತಿ ಇದು. ಇವತ್ತು ನಾ ಏನೋ ಬಂದೆ ಇವತ್ತು ಬಂದು ಮನೆ ಹುಡುಕಾಡತ್ತೇನೆ, ಸಿಕ್ಕಾಕತ್ತೆ ಯಾರಿಲ್ಲ. ರೋಡಲ್ಲೈತಂತ ನಾನು ಹುಡುಕಾಡತ್ತೇನೆ. ಆಮೇಲೆ ಗೊತ್ತಾಯಿತು, ಆಮೇಲೆ ಅಜ್ಜನಿಗೆ ಫೋನ್ ಮಾಡಿದ ತಕ್ಷಣ ಈ ರೀತಿ ಅಂತ ಹೇಳಿದರು. ಈಗ ನೋಡ್ರಿ, ಈಗ ಇದೇ ರೋಡ. ಇಲ್ಲಿಂದ ನಾವು ಹಿಂಗೆ ಬರ್ತೀವಿ. ಇದು ಕರೆಕ್ಟಾಗಿ ರೋಡ್ ಇತ್ತು, 10 ಫೂಟಿನ ರೋಡ್ ಐತಿ ಇದು. ಈ ರೋಡ ಆಚೆಗಡೆ ರೋಡಿಗೆ ರೀಚ್ ಆಗ್ತೈತಿ. ಇದನ್ನೆಲ್ಲ ಹೀಗೆಲ್ಲ ಹಾಳು ಮಾಡೋಗ್ತಾರೆ ಪಾಪ ಅಜ್ಜನಿಗೆ. ಅಜ್ಜಿ ಇಬ್ಬರೇ ಇರ್ತಾರೆ ಇಲ್ಲಿ ನೋಡ್ರಿ. ಇದೆಲ್ಲ ಹೀಗೆಲ್ಲ ಹಾಳು ಮಾಡೋಗ್ತಾರೆ. ಇಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ, ಆ ರೀತಿ ಆಗೈತಿ ಇಲ್ಲಿ. ಮೊನ್ನೆ ಇದೇ ವಿಷಯಕ್ಕೋಸ್ಕರನ ಹೊಡೆದಾಕ್ಯಾರಂತ. ಅದಕ್ಕೋಸ್ಕರ ದವಾಖಾನೆಗೆ ಸೇರಿತ ನಮ್ಮ ಅಜ್ಜ. ಅವನಿಗೂ ತೋರಿಸ್ಬೇಕಂತಿತ್ತು ಪಾಪ. ಅವ್ರು ದವಾಖಾನೆಗೆ ಆದರು, ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಅದಾರು. ಇಲ್ಲಿ ನೋಡ್ರಿ, ಇದೇ ರಸ್ತೆ. ಅಲ್ಲಿಂದ ಹಿಡಿದಿದೆ ಇಷ್ಟೇ ರೋಡ್ದೆಲ್ಲ ರಸ್ತೆ ಐತಿದೆ. ಇಲ್ಲಿ ನೋಡ್ರಿ ಹೆಂಗೆ ಕಟ್ ಮಾಡ್ಯಾರು. ಇಲ್ಲೇ 2-3 ಸರಿ ಬಿದ್ದವ ಅಜ್ಜ. ಆಮೇಲೆ ಅಜ್ಜಿಗೂ ತೊಂದರೆ ಆಗ್ತಿದೆ, ಅಜ್ಜಿಗೂ ತೊಂದರೆ ಆಗೈತಿ. ಇದು ನೋಡ್ರಿ, ಈ ಏನು ರಸ್ತೆ ಐತಲ್ಲ, ಇದೇ ರಸ್ತೆ ಹಂಗೆ ಮುಂದೆ ಹೋಗ್ತೈತಿ. ಆ ಕಡೆ ಮುಂದೆ ಹೋಗಿ ಇದಿಷ್ಟು ಅಡಾಲಕ್ಕೆ ರಸ್ತಾನೇ ಐತಿದೆ. ಇದಿಷ್ಟೆಲ್ಲ ರಸ್ತಾನೇ ಐತಿ. ಪೂರ್ತಿ ಹಿಂಗೆ ರಸ್ತಾನೇ ಐತಿ. ಇದು ಹಾಗೆ ಮುಂದೆ ಹೋಗಿದ್ರಿ. ಅಲ್ಲಿ ಒಂದು ಬಾಕ್ಸ್ ಕಾಣಿಸ್ತೈತಲ್ಲ, ಹಂಗೆ ಮುಂದೆ ಹೋಗೈತೆ. ಅಲ್ಲಿ ತೆಂಗಿನ ಗಿಡಗಳು ಕಾಣಿಸ್ತಾವಲ್ಲ, ಅಲ್ಲಿ ಮಟ್ಟ ಮುಂದೆ ಹೋಗೈತಿ. ಬಟ್ ಇಲ್ಲೇನ ಏನು ಮಾಡಿದರು, ಅಜ್ಜನಿಗೆ ತೊಂದರೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನೆಲ್ಲ ಹಾಳು ಹಚ್ಚಿಬಿಟ್ಟಾರೆ, ಹಿಂಗೆಲ್ಲ ಮಾಡಿಬಿಟ್ಟಾರೆ. ಪಾಪ ಅವ್ನಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಪಾಪ. ಇವತ್ತು ನಾ ಇವ್ರ ಮನೆಗೆ ಬಂದಾಗ ಈ ರೀತಿ ಎಲ್ಲ ಸಮಸ್ಯೆ ನೋಡ್ಕೊಂಡು, ಮತ್ತು ಇದು ಕೋರ್ಟ್ ಒಳಗೂ ಐತಂತ ಫ್ರೆಂಡ್ಸ್. 2 ವರ್ಷ ಆಯಿತು ಆ ಕೋರ್ಟನ್ನು ಏನೂ ಡಿಸಿಷನ್ ತೊಗೋಬಾರ್ದು. ಯಾಕಂದರೆ ಈಗೆಲ್ಲ ರೊಕ್ಕದ ಮೇಲೆ ನಡೆದೈತಲ್ಲ ಫ್ರೆಂಡ್ಸ್, ಆ ಕಾರಣಕ್ಕಾಗಿ ರೊಕ್ಕ ಯಾರು ಕೊಡ್ತಾರೆ ನೋಡು ಅವ್ರಿಗಟ್ಟೆ ಇರ್ತೈತಿ ಕೋರ್ಟ್. ಪಾಪ ಬಡವ್ರಿಗೆ ಇರೋಂಗಿಲ್ಲ, ಹಾಗಾಗೈತಿ. ದಯವಿಟ್ಟು ನಿಮ್ಗಳಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಏನಂತೇಳಿ ದಯವಿಟ್ಟು ಈ ಅಜ್ಜಿಗೆ ನ್ಯಾಯ ಒದಗಿಸಿ ಕೊಡ್ರಿ ಅಂತೇಳಿ ನಾನು ಬೇಡ್ಕೋತೀನಿ. ಇವ್ರಿಗೊಂದು ಒಳ್ಳೆ ರೋಡ್ ಆಗುವಂಗೆ ಮಾಡಿರಿ. ಈಗ ಜಸ್ಟ್ ಇವ್ರ ಹೊಲ ಐತಿ, ಇದು ಇವ್ರಿಗೆಟ್ಟ ರೋಡ್ ಮಾಡ್ಕೊಂಡಾರ ಪಾಪ ಅವ್ರು. ಆದರೆ ತಿರುಗಿ ಆ ಕಡೆ ಇದಕ್ಕೆ ಹೋಗ್ಬೇಕಾದ್ರೆ, ಏನು ಎಲ್ಲರೇ ಹೊರಗೆ ಹೋಗ್ಬೇಕಾದ್ರೆ ಅವ್ರಿಗೆ ರೋಡೇ ಇಲ್ಲ. ಆ ರೀತಿ ಪರಿಸ್ಥಿತಿ ತಂದು ಬಿಟ್ಟಾರ. ಅದಕ್ಕೋಸ್ಕರ ದಯವಿಟ್ಟು ಕರ್ನಾಟಕದ ಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ, ದಯವಿಟ್ಟು ಈ ರಸ್ತೆಯನ್ನು ಅಜ್ಜಿಗೆ ಮಾಡಿ ಕೊಡ್ರಿ ಅಂತೇಳಿ ನಾನು ಕಳಕಳಿಯಿಂದ ವಿನಂತಿಸ್ಕೊಳ್ತೇನೆ ದಯವಿಟ್ಟು. ಯಾಕಂದರೆ ಇಲ್ಲಿ ದುಡ್ಡು ಇದ್ರೇ ದುನಿಯಾ ಅಂತೇಳಿ ಎಲ್ಲ ಸಾಬೀತು ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಬೇಡ್ಕೊಳ್ಳೋದು ಇದೊಂದೇ ಒಂದು, ಏನಂದರೆ ಫ್ರೆಂಡ್ಸ್, ನಾ ಹಂಗೆ ಅಂತ ಹೇಳತ್ತಿಲ್ಲ. ಪೇಪರ್ ಒಳಗೆಲ್ಲ ಐತಿ, ರೋಡ್ ಐತಿ. ಆದರೆ ಅದನ್ನು ಮಾಡೋಕೆ ಅವರು ಇಷ್ಟು ರೊಕ್ಕ ಅಷ್ಟು ರೊಕ್ಕ ಅಂತೇಳಿ ಅವ್ನು ಪಾಪ ತಲೆ ಭಾಳ ಕೆಡ್ಸಾಕತ್ತಾರೆ. ಪಾಪ ಈಗ ಹಾಸ್ಪಿಟಲ್ನಾಗ ಅದಾನ.
ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಇದು ಅಜ್ಜನ ಮನೆ. ಇದು ನೋಡಿರಿ ಫ್ರೆಂಡ್ಸ, ಇದು ಅಜ್ಜನ ಮನೆ. ನಿಮಗೆ ಇನ್ನೊಂದು ತೋರಿಸ್ತೀನಿ. ಇದು ಹಿಂಗೆ ರೋಡ್ ಹಾಳು ಬಿದ್ದೈತಲ್ಲ, ಇಲ್ಲಿ ನೋಡ್ರಿ, ಇಲ್ಲಿ ಏನು ಲ್ಯಾಂಡ್ ಹೆಂಗೆ ಬಿದ್ದೈತೆ ನೋಡ್ರಿ. ಯಾಕಂದ್ರೆ ಹೋಗ್ಲಿಕ್ಕೆ ಬರಲಿಕ್ಕೆ ದಾರಿನೇ ಇಲ್ಲ. ಆ ಕಾರಣಕ್ಕಾಗಿ ಹೆಂಗೆ ಬಿದ್ದೈತೆ ನೋಡ್ರಿ. ಈ ರೀತಿ ಸಮಸ್ಯೆ ಐತಿ. ಇದು ನೋಡಿ, ಪಾಪ ಅವ್ರ ಕೈನಿಂದ ಮಾಡಿ ಎಲ್ಲ ತಮ್ಮ ಲೈಫ್ ಲೀಡ್ ಮಾಡತ್ತಾರು. ಯಾಕೆ ಟ್ರ್ಯಾಕ್ಟರ್ ಬರಲಿಕ್ಕೆ ಅಥವಾ ಏನಿದು ಚಕಡಿ ಗಾಡಿ ಬರಲಿಕ್ಕೆ ಏನು ರಸ್ತಾನ ಇಟ್ಟಿಲ್ಲ ಅವರು. ಆ ರೀತಿ ನೋಡ್ರಿ, ಎಲ್ಲ ಹಾಳು ಬಿದ್ದೈತಿ. 2 ಎಕರೆ ಹೊಲ ಎಲ್ಲ ಹಾಳು ಬಿದ್ದೈತಿ. ಯಾಕೆ ಅಲ್ಲಿ ರಸ್ತಾ ಬಂದಾಗೈತಿ. ಅದೇ ರೀತಿ ಅಲ್ಲಿ ಹಿಂದನೂ ರಸ್ತಾ ಬಂದಾಗೈತಿ. ಇದು ನೋಡ್ರಿ, ಇಲ್ಲಿ ದೊಡ್ಡ ಏನಂತಾರೆ ಅದು ಇದು ಇಲ್ಲ, ಏನಂತಾರೆ ಮಾನವೀಯತೆ ಅನ್ನೋದೇ ಇಲ್ಲ ಇಲ್ಲಿ. ಹಂಗಾಗೈತಿ ಫ್ರೆಂಡ್ಸ. ಇಲ್ಲಿ ನೋಡ್ರಿ, ಎಲ್ಲ ಹಾಳು ಬಿದ್ದೈತಿ. ಇದು ಅಜ್ಜನ ಹೊಲನ, ಆಚೆಗಡೆ ಅದು ಬೇರೆದವ್ರದ್ದು. ಅವ್ರು ಇದನ್ನು ಬಂದ್ ಮಾಡ್ಸ್ಯಾರ. ಇದು ನೋಡ್ರಿ, ಎಲ್ಲ ಹಾಳು ಬಿದ್ದೈತಿ. ಇದೆಲ್ಲ ಅಜ್ಜನ ಹೊಲ ಪೂರ್ತಿ ಹಾಳು ಬಿದ್ದೈತಿ. ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ ಒಂದು, ಪಾಪ ಅಜ್ಜನಿಗೆ 2 ತುತ್ತು ಊಟ ಮಾಡಲಿಕ್ಕೆ ಹೊಲ ಒಂದೇ ಐತಿ. ಆ ಕಾರಣಕ್ಕಾಗಿ ದಯವಿಟ್ಟು ಆ ರಸ್ತಾ ಹೆಂಗಾದರೂ ಮಾಡಿ ಕೊಡ್ರಿ ಅಂತೇಳಿ, ಹೆಂಗಾದರೂ. ಯಾಕಂದರೆ ಇಲ್ಲಿ ನಾವು ಇವ್ರು ಕೋರ್ಟಿಗೂ ಹಾಕಿದ್ರು. ಕೋರ್ಟ್ ಕೇಸ್ ನಡೆದೈತಿ. ಬರೀ ಅವ್ರು ತಾರೀಖು ಹಾಕೋದು, ಮುಂದೆ ಹಾಕೋದು. 2 ವರ್ಷ ಆಯಿತು ಫ್ರೆಂಡ್ಸ, 2 ವರ್ಷ ಆಯಿತು. ಪಾಪ ಅಜ್ಜನ ಪರಿಸ್ಥಿತಿ ನೋಡಿದ್ರೆ ನನಗೆ ಹೆಂಗೆ ಆಗ್ತೈತಿ. ಆ ಕಾರಣಕ್ಕಾಗಿ ದಯವಿಟ್ಟು ಅವ್ನಿಗೊಂದು ರಸ್ತೆ ಮಾಡಿಕೊಡ್ರಿ ದಯವಿಟ್ಟು. ಇಷ್ಟ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಇದೆಲ್ಲ ನೋಡ್ರಿ, ಅಲ್ಲಿ ತೆಂಗಿನ ಗಿಡ ಅದಾವಲ್ಲ, ಅಲ್ಲಿ ಮಠ ಎಲ್ಲ ಹಾಳು ಬಿದ್ದೈತಿ. ಇದೆಲ್ಲ ಹಾಳು ಬಿದ್ದೈತಿ. ಎಲ್ಲ ಹಾಳು ಬಿದ್ದೈತಿ ನೋಡ್ರಿ, ಎಲ್ಲ ಹಾಳು ಬಿದ್ದೈತಿ. ದಯವಿಟ್ಟು ನಿಮ್ಮ ಹತ್ರ ಕಳಕಳಿಯ ವಿನಂತಿ, ರಿಕ್ವೆಸ್ಟ್ ಮಾಡ್ಕೋತೇನೆ. ನೋಡಿರಿ ಫ್ರೆಂಡ್ಸ್, ಇದು ಯಾವುದೂ ಗೌರ್ಮೆಂಟಿಗೆ ಕಾಣಿಸಂಗೇ ಇಲ್ಲ. ಪಾಪ 2-3 ಸರಿ ಆಯಿತು ದವಾಖಾನೆಗೆ ಹೋಗಿ ಅಡ್ಮಿಟ್ ಆಗಿದ್ದಾನೆ. ಈಗೂ ಅಡ್ಮಿಟ್ ಆಗಿದ್ದಾನೆ. ಮೊನ್ನೆ ಫ್ರೆಂಡ್ಸ ಇದೇ ವಿಷಯಕ್ಕೋಸ್ಕರನೇ ಎಲ್ಲರೂ ಹೊಡೆದಾರಂತ. ಅದು ವಿಡಿಯೋ ನನ್ನ ಹತ್ರ ಇಲ್ಲ, ಯಾಕಂದರೆ ಇವತ್ತು ಬಂದೆ ನಾನು. ಆ ಕಾರಣಕ್ಕಾಗಿ ದಯವಿಟ್ಟು ಅಜ್ಜನಿಗೆ ಒಂದು ರಸ್ತೆ ಅದನ್ನು ಮಾಡಿಕೊಟ್ರೆ ಭಾಳ ಚಲೋ ಆಗ್ತೈತಿ ಫ್ರೆಂಡ್ಸ. ಆ ಅಜ್ಜ ಇದ್ದಿದ್ರೆ ನಾನು ತೋರಿಸ್ತಿದ್ದೆ, ಬಟ್ ಅವರು ದವಾಖಾನೆಗೆ ಅದಾರು. ಆ ಕಾರಣಕ್ಕಾಗಿ ಒಂದ್ಸರಿ ಅಜ್ಜನ ಕಡೆ ಅಂತ ಹೇಳಿಸ್ತೀನಿ ನಾನು ಫ್ರೆಂಡ್ಸ್. ಆದರೆ ದಯವಿಟ್ಟು ಅವ್ರಿಗೊಂದು ರಸ್ತೆ ಹೆಂಗಾದರೂ ಮಾಡಿಸ್ಕೊಡ್ರಿ. ಅದು ಪೇಪರ್ ಒಳಗೆ ಐತಿ. ಪೇಪರ್ ಒಳಗೆ ಇದ್ದಿದ್ದನ್ನು ಅವರು ಇದು ಮಾಡ್ತಾಯಿಲ್ಲ. ಆ ಕಾರಣಕ್ಕಾಗಿ ದಯವಿಟ್ಟು ಫ್ರೆಂಡ್ಸ್, ದಯವಿಟ್ಟು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.